ಹಾಯ್ ಹಲೋ ವೀಕ್ಷಕರೇ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು? ಈ ಟಾಸ್ಕ್ ಗೆದ್ದು ಮುಂದಿನ ವಾರದ ಕ್ಯಾಪ್ಟನ್ ಮತ್ತು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆದವರು ಯಾರು? ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ಬಿಗ್ ಬಾಸ್ ಸೀಸನ್ 2ರ ಮೊದಲನೇ ಫೈನಲಿಸ್ಟ್ ಆದವರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಿದವರು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಗಿಲ್ಲಿ ಮತ್ತು ರಾಶಿಕಾ ಅವರು ಮತ್ತು ಧನುಷ್ ಮತ್ತು ಅಶ್ವಿನಿ ಗೌಡ ಅವರು ಇಬ್ಬರ 2 ಜೋಡಿಗಳನ್ನು ಮಾಡಿದ್ದಾರೆ. ಈ 2 ಜೋಡಿಗಳಲ್ಲಿ ಗೆದ್ದ ಒಂದು ಜೋಡಿಯು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗುತ್ತದೆ. ಇದು ಎಲ್ಲ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿದೆ. ವೀಕ್ಷಕರೇ, ನಿಮಗೇನಾದರೂ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಬಗ್ಗೆ ಮಾಹಿತಿ ಬೇಕಾದರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನೀವು ಬೇಕಾದರೆ ಆ ವಿಡಿಯೋವನ್ನು ನೋಡಬಹುದು. ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಯಾರು ಯಾರು ಆಡಿದ್ದಾರೆ, ಯಾವ ರೀತಿ ಆಡಿದ್ದಾರೆ ಎಂದು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನೀವು ಬೇಕಾದರೆ ಹಿಂದಿನ ವಿಡಿಯೋ ನೋಡಬಹುದು. ಈಗ ನಾವು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆದ್ದವರು ಗಿಲ್ಲಿ ಮತ್ತು ರಾಶಿಕಾ ವರ್ಸಸ್ ಧನುಷ್ ಮತ್ತು ಅಶ್ವಿನಿ ಗೌಡ ಅವರಿತ್ತು. ಇವು 2 ಜೋಡಿಗಳ ನಡುವೆ ಇತ್ತು. ಈ ಜೋಡಿಗಳಲ್ಲಿ ಧನುಷ್ ಮತ್ತು ಅಶ್ವಿನಿ ಗೌಡ ಜೋಡಿಯು ಗೆದ್ದು ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿದ್ದಾರೆ. ಹಾಗಾಗಿ ಧನುಷ್ ಮತ್ತು ಅಶ್ವಿನಿ ಗೌಡ ಇಬ್ಬರಲ್ಲಿ ಒಬ್ಬರು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಮತ್ತು ಸೀಸನ್ 12ರ ಮೊದಲನೇ ಫೈನಲಿಸ್ಟ್ ಆಗುತ್ತಾರೆ. ಈಗ ನಾವು ಈ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಗೆದ್ದಿದ್ದಾರೆ ಎಂದು ನೋಡುವುದಾದರೆ, ವೀಕ್ಷಕರೇ, ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತೆಂದು ಇನ್ನು ಲೈವ್ ಅಲ್ಲಿ ತೋರಿಸಿಲ್ಲ. ಹಾಗಾಗಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದವರು ಯಾರು ಎಂದು ಹೇಳುತ್ತೇನೆ. ವೀಕ್ಷಕರೇ, ಇದು 200% ಕನ್ಫರ್ಮ್ ಮಾಹಿತಿಯಾಗಿದೆ. ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆದ್ದು ಕೊನೆಯ ಕ್ಯಾಪ್ಟನ್ ಆದವರು ಧನುಷ್ ಅವರು. ಧನುಷ್ ಅವರು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಸೀಸನ್ 12ರ ಮೊದಲನೇ ಫೈನಲಿಸ್ಟ್ ಆಗಿದ್ದಾರೆ. ವೀಕ್ಷಕರೇ, ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಎಲ್ಲಾ ಕಡೆ ಬಂದಿತ್ತು. ಆದರೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿಲ್ಲ. ಧನುಷ್ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ವೀಕ್ಷಕರೇ, ನಾನು ಮುಂದಿನ ವಿಡಿಯೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.